ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ, ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಅಧ್ಯಾಯ 7. ಗುರುಗಳು ಗಾಣಗಾಪುರದ ಪ್ರಸಂಗಗಳು. 1. ಬರಡೆಮ್ಮೆಯನ್ನು ಹಾಲು ಕರೆಯುವಂತೆ ಮಾಡಿದ್ದು ಹಾಗೂ ಗ್ರಾಮಾಧಿಕಾರಿಯ ಮನವಿಯಿಂದಾಗಿ ಗುರುಗಳು ಗಾಣಗಾಪುರಕ್ಕೆ ಬಂದು ನೆಲೆಸಿದ್ದು. ಅಷ್ಟೇ ಅಲ್ಲದೆ ಗುರುಗಳು ಕುಮಸಿ ಗ್ರಾಮದ ತ್ರಿವಿಕ್ರಮ ಭಾರತಿಗೆ ದರ್ಶನ ನೀಡಿ ಅವನಿಗೆ ಬೋಧನೆ ಮಾಡಿದ್ದು. ಈ ಹಿಂದೆ ಹೇಳಿದಂತೆ ಶ್ರೀ ಗುರುಗಳು ಗಾಣಗಾಪುರಕ್ಕೆ ಬಂದ ನಂತರ ಅಲ್ಲಿಯ ಸಂಗಮದಲ್ಲಿ ಗುಪ್ತ ರೂಪದಿಂದ ಇರಹತ್ತಿದರು. ಆ ಭೀಮ ಅಮರಜಾ ಸಂಗಮದಲ್ಲಿ ಅಶ್ವತ್ಥ ನಾರಾಯಣಿ ವೃಕ್ಷವಿರುವುದು. ಅದು ಮಹಾವರದ ಸ್ಥಾನವಾಗಿದೆ. ಆ ಸಂಗಮವು ಪ್ರಯಾಗ ಬದರಿಗಳ ಸಮಾನ ಪುಣ್ಯದಾಯಕವಾಗಿದೆ. ಆ ನದಿಗುಂಟ ಅತ್ಯಂತ ಮಹಿಮೆಯುಳ್ಳ 8 ತೀರ್ಥಗಳಿರುವುವು. ಗುರುಗಳ ಸಂಗಮ ವಾಸ್ತವ್ಯದಿಂದ ಆ ತೀರ್ಥಗಳು ಪ್ರಸಿದ್ಧಿಯನ್ನು ಪಡೆದವು. ಶ್ರೀ ಗುರುಗಳು ಸಂಗಮ ವಾಸವಾಗಿ ದಿನಾಲೂ ಮಧ್ಯಾಹ್ನ ಸಮಯಕ್ಕೆ ಗಾಣಗಾಪುರ ಗ್ರಾಮದೊಳಗೆ ಭಿಕ್ಷೆಗಾಗಿ ಹೋಗುತ್ತಿದ್ದರು. ಒಂದು ದಿನ ಅವರು ಭಿಕ್ಷೆ ಬೇಡುತ್ತಾ ಅಲ್ಲಿಯ ಒಬ್ಬ ದರಿದ್ರ ಬ್ರಾಹ್ಮಣನ ಮನೆಗೆ ಹೋದರು. ಬ್ರಾಹ್ಮಣ ದಂಪತಿಗಳು ಸುಶೀಲರು. ಹೀಗಿರಲು ಆ ಬ್ರಾಹ್ಮಣನು ಒಂದು ಬರಡು ಎಮ್ಮೆಯನ್ನು ಸಾಕಿದ್ದನು. ಅದನ್ನು ದಿನಾಲೂ ವ್ಯವಸಾಯಿಗಳಿಗೆ ಹೊಡೆಯುವುದಕ್ಕೆ ಬಾಡಿಗೆಗೆ ಕೊಡುತ್ತಿದ್ದನು. ಬಂದ ಬಾಡಿಗೆಯಿಂದ ಉಪಜೀವನ ಸಾಗಿಸಿಕೊಳ್ಳುತ್ತಿದ್ದನು. ಹೀಗಿರುವಾಗಲೇ ಗುರುಗಳು ಅವನ ಮನೆಗೆ ಭಿಕ್ಷಾರ್ಥವಾಗಿ ಬಂದರು. ಗುರುಗಳು ಆ ದರಿದ್ರ ಬ್ರಾಹ್ಮಣನಲ್ಲಿ ಭಿಕ್ಷೆಗೆ ಬಂದದ್ದು ಆ ಊರಿನ ಉಳಿದ ಬ್ರಾಹ್ಮಣರಿಗೆ ಸರಿದೋರಲಿಲ್ಲ. ಬರಡೆಮ್ಮೆಯ ಬಾಡಿಗೆಯಿಂದ ಹೊಟ್ಟೆ ತುಂಬಿಕೊಳ್ಳುವ ಬ್ರಾಹ್ಮಣನ ಮನೆಯ ಭಿಕ್ಷೆಯು ಗುರುಗಳಿಗೆ ಅದೆಂತು ರುಚಿಸುವುದೋ ಏನೋ ಎಂದು ಅವರು ಪ್ರಕಟವಾಗಿ ಮಾತನಾಡುತ್ತಿದ್ದರು. ಭಕ್ತವತ್ಸಲ ಗುರುನಾಥನು ಇಂಥ ನಿಂದಕರ ನುಡಿಗಳನ್ನು ಲಕ್ಷಿಸುವನೇ? ವಿದುರನ ಆಮಂತ್ರಣ ಸ್ವೀಕರಿಸಿದ ಕೃಷ್ಣ ಪರಮಾತ್ಮನು ಕೌರವರಾಡಿದ ದುರ್ವಾಕ್ಯಗಳನ್ನು ತನ್ನ ಚಿತ್ತದಿಂದ ಗ್ರಹಿಸಿದನೇ? ಅದರಂತೆ ಗುರುಗಳು ಅವಮಾನಗೊಳ್ಳದೆ ಆ ದರಿದ್ರ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋದರು. ಬ್ರಾಹ್ಮಣನು ಮನೆಯಲ್ಲಿರಲಿಲ್ಲ. ಅವನ ಪತ್ನಿಯು ಅತಿಥಿ ಸ್ವರೂಪದಿಂದ ಬಂದ ಗುರುಗಳನ್ನು ಸ್ವಾಗತಿಸಿದಳು. ಆದರೆ ಗುರುಗಳ ಭಿಕ್ಷೆಗೆ ಮನೆಯಲ್ಲಿ ಏನೂ ಇರಲಿಲ್ಲ. ಹೀಗಿರಲು ಅವಳು ಪತಿಯು ಬರುವ ಮಾರ್ಗ ನಿರೀಕ್ಷಿಸುತ್ತಾ ಆಲೋಚನೆ ಮಾಡುತ್ತಾ ಕುಳಿತಿದ್ದಳು. ಗುರುಗಳು ಆಕೆಯ ಭಾವವನ್ನರಿತು, ಎಲವು ಸ್ತ್ರೀಯಳೇ, ನಿಮ್ಮ ಮನೆಯಲ್ಲಿ ಹೈನು ಇದ್ದಂತೆ ಈ ಎಮ್ಮೆಯಿಂದ ತೋರುವುದು. ನಮಗೆ ಪ್ರಾಶಾನ್ನಕ್ಕೆ ಹಾಲು ಕೊಟ್ಟು ಭಿಕ್ಷೆ ಮುಗಿಸು ಎಂದರು. ಅವಳು ಅವರಿಗೆ ತಮ್ಮ ಎಮ್ಮೆಯು ಬರಡಾಗಿರುವುದನ್ನು, ಅದನ್ನು ಕೇವಲ ಹೂಡುವುದಕ್ಕೆ ಬಾಡಿಗೆ ಕೊಟ್ಟು ಬಂದ ಹಣದಿಂದ ಉಪಜೀವನ ಸಾಗಿಸಿಕೊಳ್ಳುವುದೆಂದು ತಿಳಿಸಿದಳಲ್ಲದೆ, ಸ್ವಾಮಿ, ಈ ದಿನ ಅದನ್ನು ಯಾರೂ ಕೂಡ ಬಾಡಿಗೆಗೆ ಒಯ್ಯದಿದ್ದರಿಂದ ಇಂದಿನ ನಿಮ್ಮ ಉದರ ನಿರ್ವಾಹಕ್ಕೆ ತೊಂದರೆಯಾಗಿದೆ. ಅದಕ್ಕೆಂತಲೇ ನನ್ನ ಪತಿಯು ಶುಕ್ಲ ವೃತ್ತಿಗಾಗಿ ಹೋಗಿರುವರು. ಇದೀಗ ಬರುವರು. ನಂತರ ನಿಮಗೆ ಭಿಕ್ಷೆ ಸಲ್ಲಿಸುವೆನು. ಅದುವರೆಗೂ ವಿಶ್ರಮಿಸಬೇಕು ಎಂದಳು. ಆಕೆಯ ಹೇಳಿಕೆ ಕೇಳಿದ ಗುರುಗಳು ನಗುತ್ತಾ, ಹೇ ಸಾಧ್ವಿ, ಅಸತ್ಯ ನುಡಿಯಬಾರದು. ನಿಮ್ಮ ಎಮ್ಮೆಯು ನಿಜವಾಗಿಯೂ ಹಾಲು ಕೊಡುತ್ತಿರುವುದು. ನೀನು ಈಗಲೇ ಅದರ ಹಾಲು ಕರೆದು ನಮಗೆ ಭಿಕ್ಷೆ ಸಲ್ಲಿಸು. ನಮ್ಮ ಸ್ಥಾನಕ್ಕೆ ನಾವು ಹೋಗುವೆವು ಎಂದು ಹೇಳಿದರು. ಗುರುಗಳ ಹೇಳಿಕೆ ಮೇಲೆ ವಿಶ್ವಾಸವಿಟ್ಟು ಆಕೆಯು ಒಳಕ್ಕೆ ಹೋಗಿ ಹಿಂಡುವ ಪಾತ್ರೆ ತೆಗೆದುಕೊಂಡು ಕೊಟ್ಟಿಗೆಗೆ ಹೋದಳು. ಆ ಬರಡೆಮ್ಮೆಯ ಬದಿಗೆ ಕುಳಿತು ಅದರ ಕೆಚ್ಚಲಗೆ ಕೈ ಹಾಕಿದಳು. ಮೊಲೆಗಳು ಹಾಲು ತುಂಬಿ ತೋರೆ ಬಿಟ್ಟವು. ಪಾತ್ರೆ ತೆಗೆದು ಭರಭರನೆ ಹಾಲು ಕರೆಯುತ್ತಿದ್ದಳು. ಒಂದು ಪಾತ್ರೆಯು ತುಂಬಿತು. ಇನ್ನೊಂದನ್ನು ತಂದು ಅದರಲ್ಲಿಯೂ ಹಿಂಡಿದಳು. ಅದೂ ಪೂರ್ಣ ತುಂಬಿತು. ಆಕೆಯು ಸಂತೋಷದಿಂದ ತೃಪ್ತಿ ಹೊಂದಿದಳು. ಇನ್ನೂ ಗುರುಗಳ ಭಿಕ್ಷೆಗೆ ಅವಕಾಶವಾಗುವುದೆಂದು ಬಗೆದು ಹಿಂಡುವುದನ್ನು ಅಷ್ಟಕ್ಕೆ ಬಿಟ್ಟಳು. ಹಾಲು ತುಂಬಿದ ಪೂರ್ಣ ಪಾತ್ರೆಗಳನ್ನು ತಂದು ಗುರುಗಳ ಮುಂದಿಟ್ಟು ಕೈ ಮುಗಿದುಕೊಂಡು ಗುರುಗಳಿಗೆ ಭಿಕ್ಷೆ ಸಲ್ಲಿಸಿದಳು. ಗುರುಗಳು ಅದರೊಳಗಿನ ಒಂದು ಬಟ್ಟಲು ಹಾಲು ಸ್ವೀಕರಿಸಿ ಸಂತುಷ್ಟರಾದರು.
ಅವರು ನೀನು ನೀಡಿದ ಭಿಕ್ಷೆಯಿಂದ ನಾವು ಸಂತೋಷಭರಿತರಾದೆವು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯು ನಿರಂತರ ವಾಸವಾಗುವಳು. ಪುತ್ರ ಪೌತ್ರಾದಿಗಳಿಂದ ನೀವು ಆನಂದದೊಳಗೆ ಇರುವಿರಿ, ಇದು ನಿಶ್ಚಯವೆಂದು ಭಾವಿಸಿ ಎಂದು ವರ ನೀಡಿ ಅಲ್ಲಿಂದ ಸಂಗಮಕ್ಕೆ ಹೋದರು. ಹೀಗೆ ಗುರುಗಳ ನಿರ್ಗಮನದ ನಂತರ ಬ್ರಾಹ್ಮಣನು ಮನೆಗೆ ಬಂದನು. ಹೆಂಡತಿಯು ಎಲ್ಲ ವಿಷಯವನ್ನೂ ತಿಳಿಸಿ ಹಾಲು ತುಂಬಿದ ಪಾತ್ರೆ ತೋರಿಸಿದಳು. ಅವನಿಗೆ ಅತ್ಯಂತ ವಿಸ್ಮಯ ಆನಂದಗಳಾದವು. ನಂತರ ಆ ಬ್ರಾಹ್ಮಣ ದಂಪತಿಗಳು ಗುರುಪೂಜೆಗೆಂದು ಸಂಗಮಕ್ಕೆ ಹೋಗಿ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಪೂಜಿಸಿದರು. ಗುರುಗಳು ಅವರನ್ನು ಆಶೀರ್ವದಿಸಿ ಕಳಿಸಿಕೊಟ್ಟರು. ಹೀಗೆ ಶ್ರೀ ಗುರುಗಳು ಆ ದರಿದ್ರ ಬ್ರಾಹ್ಮಣನ ಬರಡೆಮ್ಮೆ ಹಾಲನ್ನು ಕೊಡುವಂತೆ ಕರುಣಿಸಿದ ಸಂಗತಿಯು ಎಲ್ಲರಲ್ಲಿಯೂ ಕೌತುಕವನ್ನುಂಟು ಮಾಡಿತು. ಮರುದಿನ ಆ ಎಮ್ಮೆಯನ್ನು ಬಾಡಿಗೆಗೆ ಒಯ್ಯುವುದಕ್ಕೆ ಕೆಲವರು ಬಂದು ಬ್ರಾಹ್ಮಣನನ್ನು ವಿಚಾರಿಸಿದರು. ಅದಕ್ಕೆ ಬ್ರಾಹ್ಮಣನು, ನಮ್ಮ ಎಮ್ಮೆ ನಿನ್ನೆಯಿಂದ ಹಾಲು ಕೊಡುತ್ತಿದೆ, ಇನ್ನು ಇದನ್ನು ಭಾರ ಹೇರುವುದಕ್ಕೆ ಹೂಡುವುದಕ್ಕೂ ಕೊಡುವುದಿಲ್ಲ ಎಂದು ಹೇಳಿದನಲ್ಲದೆ ಅದೇ ಹಿಂಡಿಟ್ಟ ಹಾಲಿನ ಪಾತ್ರೆಗಳನ್ನು ಅವರಿಗೆ ತೋರಿಸಿದನು. ಅವರು ವಿಸ್ಮಿತರಾಗಿ ಹಿಂದಿರುಗಿ ಹೋದರು. ಹೀಗೆ ಬರಡೆಮ್ಮೆಯು ಹಾಲು ಕೊಡ ಹತ್ತಿದ ಸುದ್ದಿಯು ಕರ್ಣೋಪಕರ್ಣದಿಂದ ಆ ಗ್ರಾಮಾಧಿಪತಿಗೆ ಗೊತ್ತಾಯಿತು. ಕೂಡಲೇ ಆತನು ಬ್ರಾಹ್ಮಣನನ್ನು ಕಂಡು ನಿಜ ಸಂಗತಿಯನ್ನರಿತನು. ಅಲ್ಲದೆ ಆ ಬ್ರಾಹ್ಮಣನು ಅವನಿಗೆ, ಇದು ಸಂಗಮವಾಸಿಗಳಾದ ನರಸಿಂಹ ಸರಸ್ವತಿ ಗುರುಗಳ ಕೃಪೆಯೂ ಎಂದು ಹೇಳಿದನು. ಹೀಗೆ ಬ್ರಾಹ್ಮಣನ ಹೇಳಿಕೆಯನ್ನು ಕೇಳಿದ ಆ ಗ್ರಾಮಾಧಿಪತಿಯಲ್ಲಿ ಗುರುಗಳ ವಿಷಯಕ್ಕೆ ಪೂಜ್ಯ ಭಕ್ತಿ ಉತ್ಪನ್ನವಾಯಿತು. ಕೂಡಲೇ ಅವನು ತನ್ನ ಪರಿವಾರ ಹಾಗೂ ನಾಗರಿಕ ಮುಖ್ಯರನ್ನು ಕೂಡಿಕೊಂಡು ಸಂಗಮಕ್ಕೆ ಹೊರಟನು. ಒಳ್ಳೆ ಉತ್ಸಾಹದಿಂದ ಎಲ್ಲರೂ ಗುರುಗಳಿಗೆ ವಂದಿಸಿದರು. ಗುರುದರ್ಶನಕ್ಕೆ ಹೋದವರೆಲ್ಲರೂ ಭಕ್ತಿಭಾವದಿಂದ ಗುರುಸ್ತೋತ್ರ ಮಾಡಿದರು. ಅವರ ಈ ನಿಷ್ಕಲ್ಮಶ ಭಕ್ತಿಗೆ ಗುರುಗಳು ಬಹಳ ಸಂತುಷ್ಟರಾದರು. ಅಲ್ಲದೆ ಆ ಗ್ರಾಮಾಧಿಪತಿಯನ್ನು ಕುರಿತು, ಗ್ರಾಮಾಧಿಪತಿಯೇ, ನಾವು ಯತಿಗಳು, ಅರಣ್ಯವಾಸಿಗಳು, ನೀವು ಇಷ್ಟೆಲ್ಲ ಪರಿವಾರ ಸಂಭ್ರಮದೊಡನೆ ಇಲ್ಲಿಗೆ ಬರುವುದೇಕೆ? ಇದಕ್ಕೆ ಏನಾದರೂ ಕಾರಣವಿರಬಹುದಲ್ಲವೇ ಎನ್ನಲು ಗ್ರಾಮಾಧಿಪತಿಯು ಕೈಮುಗಿದು, ಮಹಾಸ್ವಾಮಿ, ಭಕ್ತ ಜನೋದ್ಧಾರಕರಾದ ತಾವು ಸಾಕ್ಷಾತ್ ತ್ರೈಮೂರ್ತಿ ಅವತಾರಿಗಳು ಅಲ್ಲದೆ ತಾವೇ ಭಕ್ತರ ವಾಸನೆಗಳನ್ನು ಪೂರೈಸುವಿರಿ. ಗುರುಮೂರ್ತಿಗಳೇ, ಭಕ್ತವತ್ಸಲರೆಂಬ ನಿಮಗಿರುವ ಬಿರುದು ವೇದ ಪ್ರಸಿದ್ಧವಿದೆ. ಈ ನಮ್ಮ ಗಾಣಗಾಪುರದ ಸ್ಥಾನವು ಮಹಾಸ್ಥಾನವೆನಿಸಿದೆ. ತಾವು ನಮ್ಮ ಗ್ರಾಮದಲ್ಲಿಯೇ ಇದ್ದುಕೊಂಡು ವ್ರತಾನುಷ್ಠಾನ ಸಾಗಿಸಿ ಕ್ಷೇತ್ರವನ್ನು ಪಾವನಗೊಳಿಸಿರಿ. ಇಲ್ಲಿಯೇ ತಮಗೆ ಮಠವೊಂದನ್ನು ಏರ್ಪಡಿಸಿಕೊಡುವೆವು. ಇಲ್ಲಿಯೇ ಇದ್ದುಕೊಂಡು ನಮ್ಮನ್ನು ಉದ್ಧರಿಸಿ ಎಂದು ಭಕ್ತಿಪೂರ್ವಕ ನಮಸ್ಕಾರ ಮಾಡಿದರು. ಹೀಗೆ ಆ ಗ್ರಾಮಾಧಿಪತಿಯ ವಿನಂತಿಯನ್ನು ಮನ್ನಿಸಿದ ಗುರುಗಳು ತಮ್ಮ ಮನಸ್ಸಿನಲ್ಲಿ, ಇನ್ನು ನಾವು ಪ್ರಕಟವಾಗುವ ಗತಿಯೊದಗಿತು. ಭಕ್ತ ಜನೋದ್ಧಾರದ ನಮ್ಮ ಉದ್ದೇಶವು ಸಫಲವಾಗುವುದಕ್ಕೆ ಗ್ರಾಮಾಧಿಪತಿಯ ಮನೋರಥ ಪೂರೈಸುವುದು ಯುಕ್ತವು ಎಂದು ವಿಚಾರಿಸಿ ಅವನನ್ನು ಕುರಿತು, ಗ್ರಾಮಾಧಿಪತಿಯೇ, ನಿನ್ನ ಇಚ್ಛೆಯಂತಾಗಲಿ, ನಿನ್ನಯ ಭಕ್ತಿಯು ವರ್ಧಿಸಲಿ ಎಂದು ಪ್ರಸನ್ನ ನುಡಿಯನ್ನಾಡಿದರು. ಹೀಗೆ ಗುರುಗಳ ಪ್ರಸನ್ನ ವಾಕ್ಯ ಕೇಳಿದ ಗ್ರಾಮಾಧಿಪತಿಯು ಶ್ರೀ ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ವಾದ್ಯವೈಭವದ ಸಮಾರಂಭದೊಂದಿಗೆ ಗ್ರಾಮದೊಳಕ್ಕೆ ಮೆರವಣಿಗೆಯಿಂದ ಕರೆದುಕೊಂಡು ಬಂದನು. ಗ್ರಾಮವಾಸಿಗಳು ಸ್ವಾಮಿಗಳನ್ನು ಸ್ವಾಗತಿಸಿದರು. ಗ್ರಾಮಾಧಿಪತಿಯು ನಗರದ ಪಶ್ಚಿಮ ದಿಕ್ಕಿಗಿರುವ ಬಹುದಿವಸಗಳಿಂದ ಜನವಸತಿಯಿಲ್ಲದ ಒಂದು ದೊಡ್ಡ ಮನೆಯಲ್ಲಿ ಶ್ರೀ ಗುರುಗಳನ್ನು ಇಳಿಸಿದನು. ಇಂತಿರಲು ಉನ್ನತ ಅಶ್ವತ್ಥ ವೃಕ್ಷವೊಂದು ಆ ಮನೆಯ ಮುಂದೆ ಭವ್ಯವಾಗಿ ಬೆಳೆದು ನಿಂತಿದ್ದಿತು. ಶ್ರೀ ಗುರುಗಳು ಅತ್ತಿತ್ತ ನಿರೀಕ್ಷಿಸುತ್ತಾ ಆ ಅಶ್ವತ್ಥದ ಎದುರಿಗೆ ಬಂದರು. ಅದನ್ನು ದೃಷ್ಟಿಸಿ ನೋಡಿದರು. ಆ ಮಹಾವೃಕ್ಷದ ಸನ್ನಿಧಿಯಲ್ಲಿದ್ದ ಈ ಮನೆಯು ನಮಗೆ ಯೋಗ್ಯವಿದೆ ಎಂದು ನುಡಿಯುತ್ತಿರುವಾಗಲೇ ಆ ವೃಕ್ಷದಿಂದ ಬ್ರಹ್ಮರಾಕ್ಷಸವೊಂದು ಪ್ರಕಟವಾಯಿತು. ಅದು ಗುರುಗಳ ಮುಂದೆ ಭರದಿಂದ ಬಂದು ಕೈ ಮುಗಿದು, ಸ್ವಾಮಿ, ತಾವು ಘೋರಾಂಧಕಾರದಲ್ಲಿ ಮುಳುಗಿದ ನನ್ನನ್ನು ಉದ್ಧರಿಸುವಂತೆ ತೋರುವಿರಿ. ನಿಮ್ಮ ದರ್ಶನದಿಂದ ನನ್ನ ಪೂರ್ವಾರ್ಜಿತ ಪಾಪಗಳೆಲ್ಲ ನಷ್ಟವಾದವು. ದಯಾಳುವಾದ ತಾವು ನನ್ನನ್ನು ಉದ್ಧರಿಸಬೇಕು ಎಂದಿತು.
ಗುರುಗಳು ಆಗಲೇ ಆ ಬ್ರಹ್ಮರಾಕ್ಷಸನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟರು. ಕೂಡಲೇ ಅದು ಮಾನವ ರೂಪದಿಂದ ಗುರುಪಾದಗಳ ಮೇಲೆ ಉರುಳಾಡ ಹತ್ತಿತು. ಗುರುಗಳು ಇದಕ್ಕೆ, ನೀನು ತೀವ್ರವೇ, ಸಂಗಮಕ್ಕೆ ಹೋಗಿ ಸ್ನಾನ ಮಾಡು, ಅಲ್ಲಿಯೇ ನೀನು ಮುಕ್ತನಾಗುವಿ, ಇನ್ನು ಮುಂದೆ ನಿನಗೆ ಪುನರ್ಜನ್ಮವಿಲ್ಲ ಎಂದು ಹೇಳಿದರು. ಗುರುಗಳ ಆಜ್ಞೆಯಂತೆ ಆ ರಾಕ್ಷಸನು ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿದನು. ಇದುವರೆಗಿನ ತನ್ನ ರಾಕ್ಷಸ ದೇಹವನ್ನು ವಿಸರ್ಜಿಸಿ ಮುಕ್ತವಾದನು. ಸಮಾರಂಭಕ್ಕೆ ಕೂಡಿದವರೆಲ್ಲರೂ ಇದೆಲ್ಲವನ್ನೂ ನೋಡಿ ವಿಸ್ಮಯ ಹೊಂದಿದರು. ಗುರು ಮಹಿಮೆಯನ್ನು ಹೊಗಳಿದರು. ಬಳಿಕ ಗುರುಗಳು ಆ ಮನೆಯಲ್ಲಿಯೇ ಇರಹತ್ತಿದರು. ಅವರ ವಾಸ್ತವ್ಯದಿಂದ ಆ ಮನೆಯು ಮಠವಾಗಿ ಮಾರ್ಪಾಡಾಯಿತು. ಶ್ರೀ ಗುರುಗಳ ಪೂಜೆ ಪುನಸ್ಕಾರಗಳು ಅಲ್ಲಿಯೇ ನಡೆಯಹತ್ತಿದವು. ಗುರುಗಳು ಅನುಷ್ಠಾನಕ್ಕಾಗಿ ಮಾತ್ರ ನಿತ್ಯವೂ ಸಂಗಮಕ್ಕೆ ಹೋಗುತ್ತಿದ್ದರು. ಗ್ರಾಮಾಧಿಪತಿಯು ತನ್ನ ಪರಿವಾರದೊಂದಿಗೆ ಗುರುಗಳನ್ನು ಹಿಂಬಾಲಿಸಿ ಹೋಗುತ್ತಿದ್ದನು. ಇದೇ ಕ್ರಮವು ದಿನಾಲು ಸಂಭ್ರಮದಿಂದ ಸಾಗಹತ್ತಿತು. ಇದರಿಂದ ಸುತ್ತಲೆಲ್ಲವೂ ಗುರುಗಳ ಪ್ರಕಟ ಸ್ವರೂಪವು ಪಸರಿಸಿತು. ಹೀಗಿರಲು ಪಕ್ಕದೂರಿನ ಕುಮಸಿ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ತ್ರಿವೇದಿ ಬ್ರಾಹ್ಮಣನಿದ್ದನು. ಅವನು ನಿತ್ಯವೂ ನರಹರಿಯ ಸ್ವರೂಪ ಚಿಂತಿಸಿ ಮಾನಸ ಪೂಜೆ ಮಾಡಹತ್ತಿದನು. ಇತ್ತ ಗಾಣಗಾಪುರದಲ್ಲಿ ನರಸಿಂಹ ಸರಸ್ವತಿ ಯತಿಗಳು ದಿನದಿನಕ್ಕೂ ಖ್ಯಾತಿ ಹೊಂದುತ್ತಿರುವುದನ್ನು ಕೇಳಿ ಆ ತ್ರಿವೇದಿಯು ಜನರೆದುರು ಇವರನ್ನು ಧಿಕ್ಕರಿಸಿ ನುಡಿಯುತ್ತಿದ್ದನು. ಗುರುಗಳ ಮಹತ್ವವನ್ನರಿಯದೆ ಅವನು ಗಾಣಗಾಪುರದ ಯತಿಯು ಡಾಂಭಿಕನೂ ಹಾಗೂ ಕಪಟ ಸನ್ಯಾಸಿಯೂ ಎಂದು ನಿಂದೆಯಾಡುತ್ತಿದ್ದನು. ಗುರುಗಳು ತಮ್ಮನ್ನು ತ್ರಿವೇದಿಯು ನಿಂದಿಸುವುದನ್ನು ಜ್ಞಾನದಿಂದ ಅರಿತರು. ಇದರ ಮುಂದಿನ ಸಂಗತಿಯು ಬಲು ಮನೋರಂಜಕವಾಗಿದೆ. ಅದು ಎಂತೆಂದರೆ, ಇತ್ತ ಗುರುಗಳ ಜ್ಞಾನ ದೃಷ್ಟಿಗೆ ತ್ರಿವಿಕ್ರಮ ಭಾರತಿಯು ತಮಗೆ ಮಾಡುತ್ತಿರುವ ನಿಂದೆಗಳು ತೋರಹತ್ತಿದವು. ಅವರು ತಮ್ಮ ಪ್ರೀತಿಯ ಭಕ್ತನಾದ ಗ್ರಾಮಾಧಿಪತಿಯನ್ನು ಕುರಿತು, ನಾವು ಇವತ್ತು ಕುಮಸಿ ಗ್ರಾಮಕ್ಕೆ ಹೋಗಿ ಬರುವ ನಿರ್ಧಾರ ಮಾಡಿರುವೆವು. ಅಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ತ್ರಿವೇದಿ ವಿದ್ವಾಂಸನಿರುವನು. ಅವನನ್ನು ನಾವು ಕಾಣುವುದು ಅಗತ್ಯವಿದೆ. ನಮ್ಮ ಜೊತೆಗೆ ನಿಮ್ಮ ಪರಿವಾರದೊಂದಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟರು. ಗ್ರಾಮಾಧಿಪತಿಯು ಸಂತೋಷದಿಂದ ಆನೆ, ಕುದುರೆ, ನಾಗರಿಕ ಜನಜಂಗುಳಿ ಇವರೆಲ್ಲರಿಂದ ಕೂಡಿಕೊಂಡು ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಕುಮಸಿ ಗ್ರಾಮದ ಮಾರ್ಗ ಹಿಡಿದನು. ಎಲ್ಲರೂ ಆ ಗ್ರಾಮವನ್ನು ತಲುಪಿದರು. ಹೀಗೆ ಗುರುಗಳು ಕುಮಸಿಯನ್ನು ಮುಟ್ಟುವ ಮೊದಲೇ ತ್ರಿವಿಕ್ರಮ ಭಾರತಿಯು ಎಂದಿನ ದಿನದಂತೆ ತಾನು ನರಹರಿಯ ಮಾನಸ ಪೂಜೆಗೆ ಕುಳಿತಿದ್ದನು. ನರಹರಿಯನ್ನು ಪ್ರತ್ಯಕ್ಷ ಕಂಡೇ ಪೂಜೆ ಸಮಾಪ್ತಿಗೊಳಿಸುವುದು ಅವನ ನಿತ್ಯ ಪದ್ಧತಿಯಾಗಿದ್ದಿತು. ಆ ದಿನ ಆತನು ಎಷ್ಟು ಪ್ರಯತ್ನ ಮಾಡಿದರೂ ಆತನ ಮಾನಸ ಪೂಜೆ ಸಫಲಗೊಳ್ಳದಾಯಿತು. ನರಹರಿಯು ತನ್ನ ಸ್ವರೂಪದಿಂದ ಅವನಿಗೆ ಕಾಣದಾದನು. ತನ್ನ ತಪೋವೃತ್ತಿಯು ವ್ಯರ್ಥವಾಯಿತೆಂದು ಆತನು ಚಿಂತೆಗೊಳಗಾದನು. ಹೀಗೆ ವಿಚಾರ ಮಾಡುತ್ತಾ ಅವನು ತನ್ನ ದೃಷ್ಟಿ ಹೊರಳಿಸಿ ಹೊರಕ್ಕೆ ನೋಡಲು ದೂರದಲ್ಲಿದ್ದ ದಂಡಾಧಾರಿ ಕಾಷಾಯ ವಸ್ತ್ರ ಭೂಪತಿಯು ನದಿ ತೀರಕ್ಕೆ ಬರುವುದನ್ನು ಕಂಡನು. ಇನ್ನಷ್ಟು ಕಣ್ಣರಳಿಸಿ ಆ ದಂಡಧಾರಿಯನ್ನು ನೋಡಲು ಅವನು ತನ್ನ ಮಾನಸ ಪೂಜೆಯಲ್ಲಿಯ ಅಧಿಷ್ಠಿತ ನರಹರಿ ಎಂಬುದನ್ನು ತಿಳಿದನು. ಆ ಮೂರ್ತಿಯ ಜೊತೆಗಿದ್ದ ಗಾಣಗಾಪುರದ ಗ್ರಾಮಾಧಿಪತಿ ಹಾಗೂ ಅವನ ಪರಿವಾರದ ಪ್ರತಿಯೊಬ್ಬರೂ ಆ ತ್ರಿವಿಕ್ರಮ ಭಾರತೀಯ ಕಣ್ಣಿಗೆ ನರಹರಿಯಂತೆಯೇ ಗೋಚರಿಸಹತ್ತಿದ್ದರು. ಆತನು ನೋಡಿ ವಿಸ್ಮಯ ಹೊಂದಿದನು. ಆಗಲೇ ಅವನು ತನ್ನ ಆಸನ ಬಿಟ್ಟು ಮೇಲೆದ್ದು ಆ ಯತಿವರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಡೆಯುತ್ತಾ ಆ ಮೂರ್ತಿಗಳೆದುರು ಸಾಗಿದನು. ತನ್ನ ನರಹರಿಯ ಸ್ವರೂಪದ ಗುರುಗಳಿಗೆ ನಮಸ್ಕರಿಸಿದನು. ಅದರಂತೆ ಅವರ ಜೊತೆಗಿದ್ದ ನರಹರಿ ಸ್ವರೂಪಿಗಳಾದ ಎಲ್ಲರಿಗೂ ವಂದಿಸಿದನು. ಎಲ್ಲರೂ ಒಂದೇ ಸ್ವರೂಪದವರಾದುದರಿಂದ ಅವರಲ್ಲಿ ಶ್ರೇಷ್ಠ ಕನಿಷ್ಠರನ್ನು ಕಂಡುಹಿಡಿಯುವುದು ಅವನಿಗೆ ಅಸಾಧ್ಯವಾಯಿತು. ಅದರಿಂದ ಅವನು ದಿಕ್ಕುಗಾಣದಾದನು. ಪುನಃ ಅವನು ಗುರುಗಳಿಗೆ ವಂದಿಸಿ, ನೀನೇ ತ್ರಿಮೂರ್ತಿಯು, ನೀನೇ ಜಗದ್ಗುರು, ನಿನ್ನಿಂದಲೇ ಸ್ವರೂಪ ಜ್ಞಾನವಾಗುವುದು. ನಿನ್ನ ದಯೆಯಿಂದ ನನಗೆ ನಿಜರೂಪ ತೋರಿಸು. ನೀನು ಸರ್ವವ್ಯಾಪಿಯು, ನೃಸಿಂಹ ಸರಸ್ವತಿ ಯತಿಯಾದ ನೀನು ಎಲ್ಲರಲ್ಲಿಯೂ ನರಸಿಂಹಮೂರ್ತಿಯಾಗಿ ತೋರುವಿ ಅಂದ ಮೇಲೆ
ಇವರೆಲ್ಲರಲ್ಲಿ ನೀನೇ ನರಸಿಂಹ ಸರಸ್ವತಿ ಎಂದು ಯಾರನ್ನು ನಮಸ್ಕರಿಸಲಿ, ಯಾರಲ್ಲಿ ದಯೆಯನ್ನು ಬೇಡಲಿ? ಸ್ವಾಮಿ, ನಿನ್ನ ನಿಜ ರೂಪ ತೋರಿಸು. ನಾನು ಬಹುದಿನ ತಪಸ್ಸು ಮಾಡಿದೆನು, ಭಕ್ತಿಯಿಂದ ಪೂಜೆ ಮಾಡಿದೆನು. ಇದರ ಫಲವಾಗಿ ಇಂದು ಸಾಕ್ಷಾತ್ ತ್ರೈಮೂರ್ತಿಯನ್ನು ಕಂಡೆನು. ವಿಶ್ವೋದ್ಧಾರಕ್ಕಾಗಿ ನೀನು ಭೂಮಿಗೆ ಅವತರಿಸಿರುವೆ. ನಿನ್ನ ಚಿನ್ಮಯ ಸ್ವರೂಪ ತೋರಿಸು. ಈ ಪ್ರಕಾರ ತ್ರಿವಿಕ್ರಮ ಭಾರತಿಯು ಸ್ತುತಿ ಮಾಡಲು ಗುರುಮೂರ್ತಿಯು ಸಂತುಷ್ಟನಾದನು. ಅವನಿಗೆ ತನ್ನ ನಿಜರೂಪ ತೋರಿದ್ದಲ್ಲದೆ ಉಳಿದ ಎಲ್ಲಾ ದೇವತಾ ಸ್ವರೂಪಗಳನ್ನೂ ತೋರಿಸಿದನು. ಬಳಿಕ ಗುರುಗಳು ಆ ತ್ರಿವಿಕ್ರಮ ಭಾರತಿಯನ್ನು ಕುರಿತು, ಹೇ ತ್ರಿವೇದಿಯೇ, ನೀನು ನಮ್ಮನ್ನು ಅಜ್ಞಾನದಿಂದ ದೂಷಿಸುವಿ. ಆದ್ದರಿಂದಲೇ ನಾವು ಇಲ್ಲಿಗೆ ಬಂದೆವು. ಡಾಂಬಿಕರೆಂದರೆ ಯಾರು? ಇದನ್ನು ನಮಗೆ ಹೇಳು ಎಂದೆನ್ನಲು ತ್ರಿವಿಕ್ರಮನು, ಸ್ವಾಮಿ, ನನ್ನ ಭ್ರಮೆಯಿಂದಲೇ ನಾನು ಅಜ್ಞಾನಿಯಾಗಿರುವೆನು, ಪರಮಾರ್ಥವನ್ನರಿಯೆನು. ನೀನು ಜ್ಯೋತಿಸ್ವರೂಪನು, ಆದ್ದರಿಂದಲೇ ನನಗೆ ದರ್ಶನ ನೀಡಿದ್ದೆ. ನನ್ನನ್ನು ಕ್ಷಮಿಸಿ ಉದ್ಧರಿಸು ಗುರುವೇ. ನಿನ್ನ ಕೃಪೆಯಾಗಲು ದುಃಖ ದೈನ್ಯಗಳಲ್ಲಿ ಉಳಿಯುವವು. ಅರ್ಜುನನಿಗೆ ವಿಶ್ವರೂಪ ತೋರಿಸಿ ಪ್ರಸನ್ನನಾದವನು ನೀನೇ ಅಲ್ಲವೇ? ಗುರುನಾಥನೇ, ನಿನ್ನ ಮಹಿಮೆ ಅನಂತವಾಗಿರುವುದು. ನನಗೆ ನಿನ್ನ ದರ್ಶನವು ಚಿಂತಾಮಣಿ ರತ್ನ ದೊರೆತಂತಾಗಿದೆ. ಈ ಪ್ರಕಾರ ನುಡಿದು ತ್ರಿವಿಕ್ರಮನು ಗುರುಸ್ತೋತ್ರ ಮಾಡಿದನು. ಗುರುಮೂರ್ತಿಯು ಸಂತುಷ್ಟನಾಗಿ ಆತನಿಗೆ, ತ್ರಿವಿಕ್ರಮ, ನಿನಗೆ ಸದ್ಗತಿಯು ನಿಶ್ಚಿತವು. ಇನ್ನು ನಿನಗೆ ಪುನರ್ಜನ್ಮವಿಲ್ಲ. ಶ್ರೇಷ್ಠ ಪರಮಾರ್ಥ ಲಭಿಸಿತು. ನಿನಗೆ ಈಶ್ವರನಲ್ಲಿ ಐಕ್ಯತೆಯೊದಗುವುದು ಎಂದು ಶ್ರೀಗುರುವು ಆ ತ್ರಿವಿಕ್ರಮ ಭಾರತಿಗೆ ವರ ನೀಡಿ ಗಾಣಗಾಪುರಕ್ಕೆ ಹಿಂತಿರುಗಿ ಕ್ಷಣ ಮಾತ್ರದಲ್ಲಿಯೇ ಬಂದು ತಮ್ಮ ಮಠ ಪ್ರವೇಶ ಮಾಡಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.